ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು JEE ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಫಿಸಿಕ್ಸ್ ಕಾನ್ಸೆಪ್ಟನ್ನು ಕಲಿತೀವಿ. ಆಲ್ರೆಡಿ ನಾವು ವೆಕ್ಟರ್ಸ್ ಬಗ್ಗೆ ಕಲಿತಾನೆ ಬಂದಿದ್ದೀವಿ. ಅದರದ್ದು ಒಂದು ಕಂಟಿನ್ಯೂಯೇಷನ್ ವಿಡಿಯೋ ಆಗಿರುತ್ತೆ ಇದು. ವೆಕ್ಟರ್ಸ್ ಬಗ್ಗೆ ನಾವು ಆಲ್ರೆಡಿ ಕಲ್ತಿರುವಂಥದ್ದು, ವೆಕ್ಟರ್ಸ್ ಅಂದರೆ ಏನು, ವೆಕ್ಟರ್ಸನ್ನು ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು, ವೆಕ್ಟರ್ಸ್ಗಳ ಆಪ್ರೇಷನ್ಗಳು ಎಸ್ಪೆಷಲಿ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ನು, ಹಾಗೆ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಬಗ್ಗೆ, ಅದರಲ್ಲೂ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ಕಲ್ತಿದ್ದೀವಿ. ಈ ವಿಡಿಯೋಸ್ಗಳನ್ನು ನೀವು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಇದರ ಪ್ಲೇಲಿಸ್ಟ್ನ ಲಿಂಕನ್ನು ನಾನು ಹಾಕಿರ್ತೀನಿ, ಅದರಲ್ಲಿ ನೀವು ನೋಡ್ಕೊಳ್ಬೋದು. ಸೊ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಅಂತ ಬಂದಾಗ ವೆಕ್ಟರ್ಸಲ್ಲಿ ಎರಡು ಥರ ಮಲ್ಟಿಪ್ಲಿಕೇಶನ್ ಇದೆ. ಎರಡು ವೆಕ್ಟರ್ಗಳನ್ನು ಮಲ್ಟಿಪ್ಲೈ ಮಾಡಿ ಒಂದು ಸ್ಕೇಲಾರ್ ಕ್ವಾಂಟಿಟಿ ಬರುವಂಥದ್ದು. ಸ್ಕೇಲಾರ್ ಅಂದರೆ ನಿಮ್ಗೆ ಗೊತ್ತಿದೆ, ದ ಕ್ವಾಂಟಿಟೀಸ್ ವಿಚ್ ಆರ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಯೂನಿಟ್, ಅಂದರೆ ಅದಕ್ಕೊಂದು ವ್ಯಾಲ್ಯೂ ಮಾತ್ರ ಇರುತ್ತೆ, ಅದಕ್ಕೆ ಯಾವುದೇ ಥರ ಡೈರೆಕ್ಷನ್ ಇರಲ್ಲ. ಅದೇ ಇನ್ನೊಂದು ಥರ ಮಲ್ಟಿಪ್ಲಿಕೇಶನ್ ಇದೆ ವೆಕ್ಟರಲ್ಲಿ, ವಿಚ್ ಈಸ್ ವೆಕ್ಟರ್ ಮಲ್ಟಿಪ್ಲಿಕೇಶನ್. ಇದರಲ್ಲಿ ನಾವು ಎರಡು ವೆಕ್ಟರ್ಸನ್ನು ಮಲ್ಟಿಪ್ಲೈ ಮಾಡ್ತೀವಿ ಆ್ಯಂಡ್ ಬರುವಂಥ ರಿಸಲ್ಟ್ ಕೂಡ ಒಂದು ವೆಕ್ಟರೇ ಆಗಿರುತ್ತೆ. ಅಂದರೆ ಬರುವಂಥ ರಿಸಲ್ಟಿಗೆ ಮ್ಯಾಗ್ನಿಟ್ಯೂಡ್ ಜೊತೆಗೆ ಒಂದು ಡೈರೆಕ್ಷನ್ ಕೂಡ ಇರುತ್ತೆ. ಸೊ ಇದೇ ಇವತ್ತಿನ ಟಾಪಿಕ್, ವೆಕ್ಟರ್ ಮಲ್ಟಿಪ್ಲಿಕೇಶನ್. ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ತುಂಬ ಜನರ ತಲೆಯಲ್ಲಿ ಕೆಲವು ಡೌಟ್ ಇದೆ. ಮುಖ್ಯವಾದ ಒಂದು ಡೌಟ್ ಏನಂದರೆ, ಸರ್ ವೆಕ್ಟರನ್ನು ಆ್ಯಡ್ ಮಾಡ್ಬೋದು, ಸಬ್ಟ್ರ್ಯಾಕ್ಟ್ ಮಾಡ್ಬೋದು, ಮಲ್ಟಿಪ್ಲೈ ಕೂಡ ಮಾಡ್ಬೋದು, ಡಿವಿಷನ್ ಯಾಕೆ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಕೇಳಿದರೆ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಒಂದು ಆ್ಯಪಲ್ ಇದೆ, ಅದನ್ನು ಒಂದು ಇಬ್ಬರಿಗೆ ಹಂಚಬೇಕು. ಸೊ ನಿಮ್ಗೆ ಗೊತ್ತಿದೆ, ಒಂದು ಸ್ಕೇಲಾರ್ ಕ್ವಾಂಟಿಟಿ, ನಂಬರ್ಗಳನ್ನು ಈಸಿಲಿ ಡಿವೈಡ್ ಮಾಡ್ಬೋದು. ಸೊ 1/2 ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಬಟ್ ವೆಕ್ಟರ್ಸನ್ನು ಡಿವೈಡ್ ಮಾಡಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರಲ್ಲ, ಡೈರೆಕ್ಷನ್ ಕೂಡ ಇರುತ್ತೆ. ಈಗ ನೀವು ಥಿಂಕ್ ಮಾಡಿ, ಒಂದು ವೆಕ್ಟರ್ ಡಿಸ್ಪ್ಲೇಸ್ಮೆಂಟನ್ನೇ ಎಸ್ಯೂಮ್ ಮಾಡೋಣ. ಒಂದು 10 ಮೀಟರ್ ಉದ್ದದ ವೆಕ್ಟರ್ ನಾರ್ತಿಗೆ ಪ್ಲೇಸ್ ಆಗಿದೆ, ಒಂದು 10 ಮೀಟರ್ ಉದ್ದದ ವೆಕ್ಟರ್ ಸೌತಿಗೆ ಪ್ಲೇಸ್ ಆಗಿದೆ. ಈಗ ಈ ವೆಕ್ಟರ್ಸನ್ನು ಡಿವೈಡ್ ಮಾಡೋದು ಹೇಗೆ ಅಂತ ಸ್ವಲ್ಪ ತಲೆ ಉಪಯೋಗಿಸಿ. ಮ್ಯಾಗ್ನಿಟ್ಯೂಡನ್ನು ಹೇಗೂ ಡಿವೈಡ್ ಮಾಡ್ಬೋದು, ಬಟ್ ಹೌ ವಿಲ್ ಯು ಡಿವೈಡ್ ದ ಡೈರೆಕ್ಷನನ್ನು ಹೆಂಗೆ ಡಿವೈಡ್ ಮಾಡೋಕ್ಕಾಗತ್ತೆ? ಸೊ ಹಾಗಾಗಿ ವೆಕ್ಟರ್ ಡಿವಿಷನ್ ಪಾಸಿಬಲ್ ಇಲ್ಲ, ಆಯಿತಾ? ಮತ್ತು ಇನ್ನೊಂದು, ಡಿವಿಷನ್ ಮಾಡಿ ಏನಪ್ಪ ಮಾಡೋಣ? ಥಿಂಕ್ ಮಾಡಿ, ಅದು ಯಾವುದೇ ಅಪ್ಲಿಕೇಶನ್ಸ್ ಇಲ್ಲ. ಫಿಸಿಕ್ಸಲ್ಲಂತೂ ನೀವು 2 ವರ್ಷ ಏನು ಕಲಿತೀರ PUCಯಲ್ಲಿ, ಅಲ್ಲಿ ಯಾವುದೇ ಥರದ ವೆಕ್ಟರ್ ಡಿವಿಷನ್ ಇಲ್ಲ, ಯಾವುದೇ ಎಕ್ಸಾಂಪಲ್ಸ್ಗಳಿಲ್ಲ, ಯಾವುದೇ ಥರ ಆ್ಯಪ್ಲಿಕೇಶನ್ಗಳಿಲ್ಲ. ಸೊ ಹಾಗಾಗಿ ವೆಕ್ಟರ್ ಡಿವಿಷನ್ ನೀವು ಇನ್ ಕೇಸ್ ಹೋಗಿ ಮಾಡಿದರೂ ಕೂಡ ವೇಸ್ಟ್, ಅದು ಎಲ್ಲೂ ಅಪ್ಲೈ ಆಗಲ್ಲ. ಹಾಗಾಗಿ ವೆಕ್ಟರ್ ಡಿವಿಷನ್ ಅನ್ನೋದು ಸಾಧ್ಯವಿಲ್ಲ. ಸೊ ಬನ್ನಿ ಈಗ ನೋಡೋಣ, ವಾಟ್ ಈಸ್ ವೆಕ್ಟರ್ ಮಲ್ಟಿಪ್ಲಿಕೇಶನ್. ಆಲ್ರೆಡಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ನ ವೀಡಿಯೋ ಮಾಡಿದ್ದೀವಿ, ಆ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ವೆಕ್ಟರ್ ಮಲ್ಟಿಪ್ಲಿಕೇಶನ್. ಏನು ವೆಕ್ಟರ್ ಮಲ್ಟಿಪ್ಲಿಕೇಶನ್ ಅಂದರೆ, ಎಗೈನ್ ಎರಡೂ ಮೆಥಡಲ್ಲೂ ಕಲಿಯೋಣ. ಫಸ್ಟ್ ಗ್ರಾಫಿಕಲ್ ಮೆಥಡ್ ಕಲಿಯೋಣ, ಆಮೇಲೆ ಮ್ಯಾಥಮ್ಯಾಟಿಕಲ್ ಮೆಥಡಲ್ಲಿ ಕಲಿಯೋಣ. ಸೊ ಫಸ್ಟ್ ಗ್ರಾಫಿಕಲ್ ಮೆಥಡ್. ನಿಮ್ಗೆ ಗೊತ್ತಿದೆ, ಗ್ರಾಫಿಕಲ್ ಮೆಥಡಲ್ಲಿ ನಾವು ಏನು ಮಾಡ್ತೀವಿ, ವೆಕ್ಟರ್ಸ್ಗಳನ್ನು ಬಿಡಿಸಿ, ಅದರ ಡೈರೆಕ್ಷನನ್ನು ಬಿಡಿಸಿ, ಆಮೇಲೆ ಅದ್ರ ಮೇಲೆ ವರ್ಕನ್ನು ಮಾಡ್ತೀವಿ. ಸೊ ಎರಡು ವೆಕ್ಟರ್ಸನ್ನು ಯಾವ ಥರ ಮಲ್ಟಿಪ್ಲೈ ಮಾಡಬೇಕು, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಲ್ರೆಡಿ ಮಾಡಿದ್ದೀವಿ, ವೆಕ್ಟರ್ ಮಲ್ಟಿಪ್ಲಿಕೇಶನ್ ಯಾವ ಥರ ಮಾಡೋದಂತ ನೋಡೋಣ. ಸೊ ಲೆಟ್ ಅಸ್ ಎಸ್ಯೂಮ್ ಇದೊಂದು ವೆಕ್ಟರ್ ಎ, ಆಮೇಲೆ ಇನ್ನೊಂದು ರ್ಯಾಂಡಮ್ ಆಗಿ ತಗೊಳ್ತೀನಿ ವೆಕ್ಟರ್ ಬಿ. ಸೊ ಈ ಎರಡು ವೆಕ್ಟರ್ಸನ್ನು ನಾವು ಮಲ್ಟಿಪ್ಲೈ ಮಾಡಬೇಕು, ಇದರ ವೆಕ್ಟರ್ ಪ್ರಾಡಕ್ಟನ್ನು ಫೈಂಡ್ ಮಾಡಬೇಕು. ನಾವು ಯಾವ ಥರ ಮಾಡಬೇಕು? ತುಂಬ ಸಿಂಪಲ್. ಡೆಫಿನೇಷನ್ ಏನು ಹೇಳುತ್ತೆ, ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಇಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ 2 ವೆಕ್ಟರ್ಸ್ ಆ್ಯಂಡ್ ದ ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ದೆಮ್ ಅಂತ ಹೇಳುತ್ತೆ. ಅದ್ರ ಜೊತೆಗೆ ಒಂದು ಹೊಸ ವೆಕ್ಟರ್ ಬರುತ್ತಲ್ವ, ಸೊ ದ್ಯಾಟ್ ನ್ಯೂ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದೀಸ್ 2 ವೆಕ್ಟರ್ಸ್. ಸೊ ತುಂಬಾ ಈಸಿ. ಸೊ ಈ ವೆಕ್ಟರನ್ನು ಫಸ್ಟು ಇದರ ಟೈಲ್ ಮತ್ತು ಇದರ ಟೈಲ್ ಒಂದೇ ಕಡೆ ಕೋಯಿನ್ಸೈಡ್ ಆಗುವಂಗೆ ಬಿಡಿಸ್ಕೊಳ್ಳೋಣ. ಸೊ ವೆಕ್ಟರ್ ಏನೋ ನಾನು ಇಲ್ಲಿ ಬಿಡಿಸ್ತೀನಿ, ಆಮೇಲೆ ಈ ವೆಕ್ಟರ್ ಬಿನ ಈ ಟೈಲ್ ಏನಿದೆ ಅದನ್ನು ನಾನು ಇದರ ಟೈಲಿಗೆ ಸರಿಯಾಗಿ ಬರುವಂಗೆ ಇಲ್ಲಿ ಬಿಡಿಸ್ಕೊಳ್ತೀನಿ. ಸೊ ವೆಕ್ಟರ್ ಬಿ, ಓಕೆನಾ? ಈಗ ನೋಡಿ, ಇದ್ರ ಮಧ್ಯೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗಿದೆ. ಸೊ ಇದನ್ನು ಥೀಟಾ ಅಂತ ಎಸ್ಯೂಮ್ ಮಾಡೋಣ. ಸೊ ವಾಟ್ ಡಸ್ ದ ಡೆಫಿನಿಷನ್ ಸೇಸ್? ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಈಸ್ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದೀಸ್ 2 ವೆಕ್ಟರ್ಸ್. ಅಂದರೆ
ಹೊಸ ವೆಕ್ಟರನ್ನು ನಾನೀಗ ಸಿ ಅಂತ ಎಸ್ಯೂಮ್ ಮಾಡ್ತೀನಿ. ವೆಕ್ಟರ್ ಸಿ ಈಸ್ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದೀಸ್ ಟು ವೆಕ್ಟರ್ಸ್, ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಆಮೇಲೆ ಇಂಟು ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ದೀಸ್ ಟು, ಸೈನ್ ಥೀಟಾ ಅಂತ ಬರೀತೀನಿ. ಸೊ ಇಲ್ಲಿಗೆ ಮುಗೀತಾ? ಇಲ್ಲ. ಈಗ ನೋಡಿ, ಒಂದು ಇದು ಮ್ಯಾಗ್ನಿಟ್ಯೂಡ್, ಇದೊಂದು ನಂಬರ್, ಸೈನ್ ಥೀಟಾ ಇಸ್ ಆಬ್ವಿಯಸ್ಲಿ ಎ ನಂಬರ್. ಸೊ 3 ನಂಬರ್ಸ್ ಇರೋದ್ರಿಂದ ಇದಕ್ಕಿನ್ನೂ ಡೈರೆಕ್ಷನ್ ಬಂದಿಲ್ಲ. ಡೆಫಿನೇಷನ್ ಏನು ಹೇಳುತ್ತೆ? 2 ವೆಕ್ಟರ್ಸನ್ನು ಮಲ್ಟಿಪ್ಲೈ ಮಾಡಿ ವೆಕ್ಟರ್ ಪ್ರಾಡಕ್ಟ್ ಬಂದರೆ ಅದು ಒಂದು ವೆಕ್ಟರ್ ಅಂತ ಹೇಳುತ್ತೆ. ಹಾಗಾಗಿ ಇದಕ್ಕೊಂದು ಡೈರೆಕ್ಷನನ್ನು ಕೊಡಬೇಕು. ಸೊ ಗೊತ್ತಿಲ್ಲ ನಮ್ಗೆ ಡೈರೆಕ್ಷನ್. ಸೊ ಲೆಟ್ ಅಸ್ ಎಸ್ಯೂಮ್ ಒಂದು ರ್ಯಾಂಡಮ್ ಡೈರೆಕ್ಷನನ್ನು ತಗೊಳ್ಳೋಣ, ಎನ್ ಕ್ಯಾಪ್ ಅಂತ. ಸೊ ಗೊತ್ತಿದೆ ನಮಗೆ ಕ್ಯಾಪ್ ಹಾಕೋದಂದ್ರೆ ಏನು, ಒಂದು ಯೂನಿಟ್ ವೆಕ್ಟರನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ಎನ್ ಕ್ಯಾಪ್ನ ಡೈರೆಕ್ಷನ್ ಹೆಂಗಿರುತ್ತೆ ಅಂದರೆ, ಈ 2 ವೆಕ್ಟರ್ಸ್ ಯಾವ ಪ್ಲೇನಲ್ಲಿ ಇದೆಯಲ್ಲ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಇದೀಗ ಬೋರ್ಡ್ ಮೇಲಿದೆ ಅಂದರೆ ಐದರ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಂದರೆ ಹೆಂಗಿರಬೇಕು, ಹಿಂಗಿರ್ಬೇಕು ಆ ವೆಕ್ಟರ್, ಬೋರ್ಡಿಂದ ಹೊರಗೆ ಬರುವಂಗಿರಬೇಕು, ಇಲ್ಲ ಇನ್ನೊಂದು ಆಪ್ಷನ್ ಇದೆ, ಬೋರ್ಡಿಂದ ಒಳಗೆ ಹೋಗೋಂಗಿರಬೇಕು. ಸೊ ಒಟ್ಟಾರೆ ಈ 2 ವೆಕ್ಟರ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಇದರ ಪ್ಲೇನ್ ಏನಿದೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಲ್ಲೇ ನೋಟ್ಸ್ ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಮರ್ತೋಗೋದು ಜಾಸ್ತಿ ಯಾವತ್ತು. ಸೊ ಅಲ್ಲಲ್ಲೇ ಪಾಯಿಂಟ್ಸ್ ನೀವು ನೋಟ್ ಮಾಡಿಕೊಂಡ್ರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಸಿಕ್ಕಲ್ಲಿ ತುಂಬ ಈಸಿ ಆಗುತ್ತೆ. ಓಕೆ, ಸೊ ನಾವು ಲೆಟ್ ಅಸ್ ಸಿ ಹೌ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದಿಸ್. ಈ 2 ವೆಕ್ಟರ್ ಮಲ್ಟಿಪ್ಲೈ ಮಾಡಿದಾಗ ಯಾವ ಡೈರೆಕ್ಷನ್ ಬರುತ್ತೆ ಅಂತ ನೋಡಬೇಕಾದ್ರೆ ಇದಕ್ಕೊಂದು ರೂಲ್ ಇದೆ. ನಾವು ರೈಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತೀವಿ. ತುಂಬ ಸಿಂಪಲ್. ರೈಟ್ ಹ್ಯಾಂಡ್ ರೂಲ್ ಏನು ಹೇಳುತ್ತೆ ಅಂದರೆ, ನಮ್ಮ ರೈಟ್ ಹ್ಯಾಂಡ್ನ ಫಿಂಗರ್ಸನ್ನು ಕರ್ಲ್ ಮಾಡಬೇಕು ಈ ಥರ. ಓಕೆ, ಈ ಥರ ಕರ್ಲ್ ಮಾಡಿ ಯಾವ ಡೈರೆಕ್ಷನಲ್ಲಿ ಕರ್ಲ್ ಮಾಡಬೇಕಂದ್ರೆ, ನಮ್ಗೆ ಯಾವ ವೆಕ್ಟರ್ಸನ್ನು ಮಲ್ಟಿಪ್ಲೈ ಮಾಡೋಕ್ಕಿದೆಯೋ ಆ ಡೈರೆಕ್ಷನಲ್ಲಿ ಕರ್ಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಅಂದರೆ ಹಿಂಗೆ ಹೋಗಬೇಕು. ಎ ಇಂದ ಬಿಗೆ ನಮ್ಮ ಬೆರಳುಗಳನ್ನು ಕರ್ಲ್ ಮಾಡಬೇಕು. ಅದೇ ಬಿ ಟು ಎ ಅಂತಿದ್ರೆ ನೋಡಿ, ಬಿ ಇಂದ ಎಗೆ ಹೋಗಬೇಕು. ಆವಾಗ ಹೆಂಗೆ ಮಾಡಬೇಕು? ಇದೇ ರೈಟ್ ಹ್ಯಾಂಡೇ ತಗೊಳ್ಬೇಕು, ಬೆರಳುಗಳನ್ನು ಈ ಥರ ಕರ್ಲ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ತುಂಬ ಸಿಂಪಲ್. ಎ ಇಂದ ಬಿಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಎ ಇಂದ ಸ್ಟಾರ್ಟ್ ಮಾಡಬೇಕು, ಬೆರಳನ್ನು ಹಿಂಗೆ ಹಿಡಿದು ಎ ಇಂದ ಸ್ಟಾರ್ಟ್ ಮಾಡಿ, ಆಮೇಲೆ ಬಿ ಹತ್ರ ಟರ್ನ್ ಮಾಡಿ ಹಿಂಗೆ ರೈಟ್ ಹ್ಯಾಂಡ್. ಬಿ ಇಂದ ಎಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಬಿ ಹತ್ರ ಇಟ್ಕೊಳ್ಬೇಕು ಹಿಂಗೆ, ಆಮೇಲೆ ಎ ಹತ್ರ ಹೋಗಂಗೆ ಕರ್ಲ್ ಮಾಡ್ಕೊಳ್ಬೇಕು. ಈಸಿ. ಓಕೆ, ಈಗ ನೋಡಿ, ವೆನ್ ಯು ಡೂ ದಿಸ್, ಈ ಥರ ಕರ್ಲ್ ಮಾಡಿದಾಗ ನಿಮಗೆ ಥಂಬ್ ಏನಿದೆ ಅದೊಂದು ಸ್ಟ್ರೆಚ್ ಆಗುತ್ತೆ. ಸೊ ಯಾವ ಡೈರೆಕ್ಷನಲ್ಲಿ ವೆಕ್ಟರ್ ಇದೆಯೋ ಆ ಡೈರೆಕ್ಷನಲ್ಲಿ ಥಂಬಿರುತ್ತೆ. ಸೊ ವೆರಿ ಸಿಂಪಲ್. ವೆಕ್ಟರ್ ಎ ಟು ಬಿ ಅಂದರೆ ಹೆಂಗಿರುತ್ತೆ ನೋಡಿ. ಈಗ ವೆಕ್ಟರ್ ಎ ಇಂದ ಬಿಗೆ, ಸೊ ನಾನು ರೈಟ್ ಹ್ಯಾಂಡ್ ತೊಗೊಂಡೆ, ಎ ಇಂದ ಬಿಗೆ ಕರ್ಲ್ ಮಾಡಿಕೊಂಡೆ. ಸೊ ಥಂಬ್ ಯಾವ ಕಡೆ ಇದೆ ನೋಡಿ, ಆ ಕಡೆ ಇದೆಯಲ್ಲ, ಬೋರ್ಡಿಂದ ಆ ಕಡೆ ಹೋಗ್ತಾ ಇದೆ, ಒಳಗೆ ಹೋಗ್ತಾ ಇದೆ. ಸೊ ಎ ಕ್ರಾಸ್ ಬಿ, ವೆಕ್ಟರ್ ಎ ಕ್ರಾಸ್ ಬಿ ಅಂದರೆ ಈ ಥರ ಬರೆಯೋದು ಅದನ್ನು, ಎ ಕ್ರಾಸ್ ಬಿ. ವೆಕ್ಟರ್ ಪ್ರಾಡಕ್ಟಿಗೆ ಕ್ರಾಸ್ ಪ್ರಾಡಕ್ಟ್ ಅಂತಲೂ ಹೇಳ್ತಾರೆ. ಸ್ಕೇಲಾರ್ ಪ್ರಾಡಕ್ಟಿಗೆ ಏನು ಹೇಳ್ತಾರೆ ಹೇಳಿ? ಕರೆಕ್ಟ್, ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸೊ ಅದನ್ನು ಬರಿಬೇಕಾದ್ರೆ ಮಧ್ಯ ಡಾಟ್ ಬರಿತೀವಿ. ಸೊ ಸಾರಿ, ಮ್ಯಾಗ್ನಿಟ್ಯೂಡ್ ಇಲ್ಲ ಇಲ್ಲಿ. ಓಕೆ, ವೆಕ್ಟರ್ ಎ ಕ್ರಾಸ್ ಬಿ ಹೆಂಗಿರುತ್ತೆ? ಯಾವ ಡೈರೆಕ್ಷನಲ್ಲಿದೆ? ಇನ್ ಟು ದ ಬೋರ್ಡ್ ಇದೆ. ಸರಿನಾ? ಬಿ ಕ್ರಾಸ್ ಎ ಹೆಂಗಿರುತ್ತೆ ಹೇಳಿ? ಬಿ ಕ್ರಾಸ್ ಎ ನೋಡಿ, ಬೆರಳನ್ನು ಹಿಂಗೆ ಇಟ್ಕೊಳ್ಬೇಕು ಬಿ ಇಂದ ಎಗೆ. ಓಕೆ, ಬೆರಳು ಯಾವ ಥರ ಇದೆ ನೋಡಿ. ಈಗ ಥಂಬ್ ಯಾವ ಕಡೆ ಬಂತು? ಔಟ್ವರ್ಡ್ ಬಂದಿದೆ ಅಲ್ವಾ? ಸೊ ಬಿ ಕ್ರಾಸ್ ಎ ಈಸ್ ಔಟ್ವರ್ಡ್ ಫ್ರಮ್ ದ ಬೋರ್ಡ್. ಅರ್ಥ ಆಯ್ತಾ? ಆಯ್ತಾ ಇಲ್ವಾ? ಆಗಿಲ್ಲ ಅಂದರೆ ರಿವೈಂಡ್ ಮಾಡಿ. ಆಪ್ಷನ್ ಇದೆಯಲ್ಲ, ಕಾಲೇಜೆಲ್ಲ ಆಪ್ಷನ್ ಇಲ್ಲ. ಲೆಕ್ಚರರ್ ಪಾಠ ಮಾಡ್ತಾನೇ ಹೋಗ್ತಾರೆ, ನಾವು ಮಧ್ಯೆ ನಿದ್ದೆಯಲ್ಲಿ ಜಾರ್ತಾನೇ ಹೋಗ್ತೀವಿ. ಸರಿನಾ? ಸೊ ಇಲ್ಲಿ ನಿಮ್ಗೊಂದು ಆಪ್ಷನ್ ಇದೆ, ರಿವೈಂಡ್ ಮಾಡ್ಬೋದು. ಎಲ್ಲಿ ತನಕ ಅರ್ಥ ಆಗಿಲ್ಲ ಅಲ್ಲಿ ತನಕ ರಿವೈಂಡ್ ಮಾಡ್ತಾನೆ ಇರಿ, ಆಯಿತಾ? ರಿವೈಂಡ್ ಮಾಡ್ಕೊಂಡು ನೋಡಿ, ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಅಷ್ಟೇನು ಕಷ್ಟ ಇಲ್ಲ ಈ ಕಾನ್ಸೆಪ್ಟ್ಗಳು. ಈಗ ಒಂದು ಕ್ವಶನ್ ಬರುತ್ತೆ, ಈಸ್ ಎ ಕ್ರಾಸ್ ಬಿ ಈಕ್ವಲ್ ಟು ಬಿ ಕ್ರಾಸ್ ಎ? ಥಿಂಕ್ ಮಾಡಿ. ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎ ಸೇಮಾ? ಓಕೆ, ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡೋಣ. ಎ ಕ್ರಾಸ್ ಬಿನ ಮ್ಯಾಗ್ನಿಟ್ಯೂಡ್ ಎಷ್ಟು? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ದೆಮ್. ಸರಿ,
ಬಿ ಕ್ರಾಸ್ ಎನ ಮ್ಯಾಗ್ನಿಟ್ಯೂಡ್ ಎಷ್ಟು? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ದೆಮ್. ಸೊ ಈ ಆ್ಯಂಗಲ್ ಚೇಂಜ್ ಆಗಿಲ್ಲ, ಆ್ಯಂಗಲ್ ಸೇಮೇ ಇರುತ್ತೆ, ಮ್ಯಾಗ್ನಿಟ್ಯೂಡು ಚೇಂಜ್ ಆಗಲ್ಲ. ಹಾಗಾಗಿ ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎನ ಮ್ಯಾಗ್ನಿಟ್ಯೂಡ್ ಸೇಮ್, ಹೊಸ ವೆಕ್ಟರ್ ಬರುತ್ತಲ್ಲ ಅದರ ಲೆಂತ್ ಸೇಮ್ ಇರುತ್ತೆ. ಬಟ್ ಡೈರೆಕ್ಷನ್ ವೈಸ್ ಮಾತಾಡೋಕೆ ಹೋದರೆ ಎ ಕ್ರಾಸ್ ಬಿ ಯಾವ ಡೈರೆಕ್ಷನಲ್ಲಿರುತ್ತೋ ಬಿ ಕ್ರಾಸ್ ಎ ಅನ್ನೋದು ಸೇಮ್ ಲೆಂತ್ ಇರುತ್ತೆ, ಬಟ್ ಉಲ್ಟಾ ಡೈರೆಕ್ಷನಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಇದು ಔಟ್ವರ್ಡ್ ಇದ್ದರೆ ಇನ್ನೊಂದು ವೆಕ್ಟರು ಇದಕ್ಕೆ ಕರೆಕ್ಟಾಗಿ ಇಷ್ಟೇ ಉದ್ದ ಇರುತ್ತೆ, ಬಟ್ ಆ ಕಡೆ ಡೈರೆಕ್ಷನ್, ಆ ಕಡೆ ಫೇಸ್ ಮಾಡ್ಕೊಂಡಿರುತ್ತೆ. ತುಂಬ ಸಿಂಪಲ್ ಕಾನ್ಸೆಪ್ಟ್ ಇದು. ವೆಕ್ಟರನ್ನು ಗ್ರಾಫಿಕಲಿ ಯಾವ ಥರ ಮಲ್ಟಿಪ್ಲೈ ಮಾಡೋದು ಅಂತ. ಈಗ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮ್ಗೆ, ಆಯಿತಾ? ಈ ಕರ್ಲ್ಡ್ ಫಿಂಗರ್ಸು ಅದು ಮಾಡೋದು ಇದು ಮಾಡೋದು ತುಂಬ ಜನರಿಗೆ ಕಷ್ಟ ಆಗುತ್ತೆ. ಸೊ ಇನ್ನೊಂದು ಹೊಸ ಮೆಥಡ್ ಹೇಳ್ತೀನಿ, ಸ್ಕ್ರೂ ಡ್ರೈವರ್ ಮೆಥಡ್ ಅಂತ. ನಮ್ಮ ಲೈಫಲ್ಲಿ ನಾವು ಯಾವ್ದಾದ್ರು ಒಂದು ಐಟಮನ್ನು ಬಿಚ್ತೀವಿ, ಆಯಿತಾ? ಸ್ಕ್ರೂ ಟೈಟ್ ಮಾಡೋದು ಅಥವಾ ಓಪನ್ ಮಾಡೋದು ಏನಾದ್ರು ಒಂದು ಡೆಫಿನೆಟ್ಲಿ ಮಾಡಿರ್ತೀವಿ. ಮಾಡಿಲ್ಲ ಅಂದರೆ ಈ ಮೆಥಡ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಒಂದು ಸಲ ಆದರೂ ನೀವು ಸ್ಕ್ರೂ ಡ್ರೈವರ್ ಹಿಡಿದಿದೆ ಅಂದರೆ ಈ ಮೆಥಡ್ ಇನ್ನೂ ಈಸಿ. ಸೊ ತುಂಬ ಸಿಂಪಲ್. ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಏನೋ ಡೈರೆಕ್ಷನ್ ನೋಡೋಕ್ಕೆ ನಾವೇನು ಮಾಡಬೇಕು? ಇಮ್ಯಾಜಿನ್ ಮಾಡಿ, ಇಲ್ಲೊಂದು ಸ್ಕ್ರೂ ಇದೆ ಅಂತ ಇಮ್ಯಾಜಿನ್ ಮಾಡಿ, ಆಯಿತಾ? ಈ ಎರಡು ವೆಕ್ಟರ್ನ ಟೈಲ್ ಇದೆಯಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲೊಂದು ಸ್ಕ್ರೂ ಇದೆ. ಸೊ ಇದು ನಿಮ್ಮ ಕೈಯಲ್ಲೊಂದು ಸ್ಕ್ರೂ ಡ್ರೈವರ್ ಇದೆ, ಆಯಿತಾ? ಹಿಂಗೆ ಇಟ್ಕೊಳ್ಳಿ. ಸ್ಕ್ರೂ ಓಪನ್ ಮಾಡಬೇಕು ಇಲ್ಲ ಟೈಟ್ ಮಾಡಬೇಕು. ಈಗ ಎ ಕ್ರಾಸ್ ಬಿ ಅಂದರೆ ಯಾವ ಡೈರೆಕ್ಷನಲ್ಲಿದೆ? ಹಿಂಗಿದೆಯಲ್ಲ, ಯಾವುದಿದು? ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸ್ಕ್ರೂ ಡ್ರೈವರನ್ನು ತಿರುಗಿಸಿ, ಟಕ 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 ತಿರುಗಿಸಿ. ಹಿಂಗೆ ಮಾಡೋದ್ರಿಂದ ಸ್ಕ್ರೂ ಅನ್ನೋದು ಒಳಗೆ ಹೋಗುತ್ತಾ ಹೊರಗೆ ಬರುತ್ತಾ? ಥಿಂಕ್ ಮಾಡಿ. ಇದು ಸ್ಕ್ರೂ ಡ್ರೈವರ್ ಯೂಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಿಂಗೆ ಇಟ್ಕೊಂಡು ಕ್ಲಾಕ್ ವೈಸ್ ತಿರ್ಸೋದ್ರಿಂದ ಸ್ಕ್ರೂ ಏನಾಗುತ್ತೆ ಹೇಳಿ? ಟೈಟ್ ಆಗುತ್ತೆ, ಅಂದರೆ ಒಳಗೆ ಹೋಗುತ್ತೆ. ಸೊ ಅದೇ ನೋಡಿ ವೆಕ್ಟರ್ನ ಡೈರೆಕ್ಷನ್. ಸಿಂಪಲ್. ಬಿ ಕ್ರಾಸ್ ಹೇಗೆ ಏನು ಮಾಡಬೇಕು? ಹಿಂಗೆ ಇಟ್ಕೊಳ್ಬೇಕು. ಬಿ ಕ್ರಾಸ್ ಇರೋದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಸ್ಕ್ರೂ ಡ್ರೈವರ್ ಇಟ್ಕೊಂಡು ಉಲ್ಟಾ ತಿರುಗಿಸಿ, ಹಿಂಗೆ ಟಕ 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 ಟಕ. ಆಯ್ತಲ್ವ? ಸ್ಕ್ರೂ ಎಲ್ಲಿ ಬರುತ್ತೆ? ಹೊರಗೆ ಬರುತ್ತೆ. ಸೊ ಹೊಸ ವೆಕ್ಟರ್ ಹೆಂಗಿದೆ? ಹೊರಗಿದೆ ಅಂತ ಅರ್ಥ. ಸೊ ತುಂಬ 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 ಸಿಂಪಲ್ ಕಾನ್ಸೆಪ್ಟ್ ಇದು. ಎರಡು ವೆಕ್ಟರನ್ನು ಗ್ರಾಫಿಕಲಿ ಮಲ್ಟಿಪ್ಲೈ ಮಾಡೋದು ತುಂಬ ಈಸಿ, ಆಯಿತಾ? ವೆಕ್ಟರ್ ಬಿಡಿಸೋದು, ಟೈಲ್ ಹತ್ರ ಒಟ್ಟು ಹಾಕೋದು, ಆ್ಯಂಗಲ್ ಎಷ್ಟು ನೋಡೋದು, ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ದೆಮ್. ಇದೊಂದು ಹಾಕೋದು ಮರಿಬೇಡಿ, ಆಯಿತಾ? ತುಂಬ ಜನ ಇದನ್ನು ಹಾಕಲ್ಲ. ಹೊಸ ವೆಕ್ಟರಿಗೆ ಡೈರೆಕ್ಷನ್ ಇರಲೇಬೇಕು. ಹಾಗಾಗಿ ಈಗ ನೋಡಿ, ಬೋರ್ಡಿಂದ ಹೊರಗೆ ಅನ್ನೋಕ್ಕೆ ನಮ್ಗೆ ಹೆಂಗಾರು ಹೇಳಕ್ಕೆ ಬರುತ್ತಾ? ಇಲ್ಲ. ಸೊ ಹಾಗಾಗಿ ಒಂದು ಎನ್ ಕ್ಯಾಪ್ ಅಂತ ಹಾಕೋದು, ಆಮೇಲೆ ಅಲ್ಲಿ ಕೆಳಗಡೆ ಒಂದು ಸಣ್ಣದೊಂದು ಬರೆದು ಬಿಡೋದು. ವೇರ್ ಎನ್ ಕ್ಯಾಪ್ ಈಸ್ ಎ ವೆಕ್ಟರ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ವೆಕ್ಟರ್ಸ್ ಅಂತ ಬರೆದ್ರೆ ಮುಗಿದೋಯ್ತು. ಸಿಂಪಲ್. ಓಕೆ, ಅನಾಲಿಟಿಕಲ್ ಅಂದರೆ ಮ್ಯಾಥಮೆಟಿಕಲ್ ಮೆಥಡ್ ನೋಡೋಣ. ರೆಡಿನಾ? ಬರ್ಕೊಂಡ್ರೆ ಎಲ್ಲರೂ? ವೆಕ್ಟರ್ಸನ್ನು ಮ್ಯಾಥಮೆಟಿಕಲಿ ಹೇಗೆ ಮಲ್ಟಿಪ್ಲೈ ಮಾಡೋದು, ಒಂದು ವೆಕ್ಟರ್ ಪ್ರಾಡಕ್ಟನ್ನು ಹೇಗೆ ನೋಡೋದು. ಫಸ್ಟ್ ಆಫ್ ಆಲ್ ನಿಮಗೆ ವೆಕ್ಟರ್ಸನ್ನು ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡೋದು ಹೆಂಗೆ ಅಂತ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಕೆಳಗಡೆ ಪ್ಲೇ ಲಿಸ್ಟಲ್ಲಿದೆ ರೆಪ್ರೆಸೆಂಟೇಷನ್ ಆಫ್ ವೆಕ್ಟರ್ಸ್, ಆ ವಿಡಿಯೋನ ನೋಡಿ ಆಮೇಲೆ ಇಲ್ಲಿಗೆ ಬನ್ನಿ. ಇಲ್ಲ ಅಂದರೆ ಧರ್ಮಕ್ಕೆ ಕನ್ಫ್ಯೂಸ್ ಆಗ್ತೀರ ಅಷ್ಟೇ. ಓಕೆ, ಸೊ ಯು ನೋ ದ್ಯಾಟ್ ಒಂದು ವೆಕ್ಟರ್ನ ರೆಪ್ರೆಸೆಂಟ್ ಮಾಡೋದು ಹೆಂಗೆ? ಎನಿ ವೆಕ್ಟರ್, ಸೇ ಲೆಟ್ ಅಸ್ ಎಸ್ಯೂಮ್ ಒಂದು ವೆಕ್ಟರ್ ಎಮ್ ಅಂತ ಎಸ್ಯೂಮ್ ಮಾಡ್ತೀನಿ ಸದ್ಯಕ್ಕೆ, ಆಯಿತಾ? ಯಾವುದೇ ಲೆಟರ್ ರೆಸ್ಯೂಮ್ ಮಾಡಿ, ಆಯಿತಾ? ನನಗೆ ಎಮ್ ಇಷ್ಟ ಆಯ್ತು ಇವಾಗ ಸದ್ಯಕ್ಕೆ, ಹಾಗಾಗಿ ಎಮ್ ಅಂತ ತಗೊಂಡಿದ್ದೀನಿ. ಸೊ ಇದನ್ನು ರೆಪ್ರೆಸೆಂಟ್ ಮಾಡೋದು ಸಮ್ ವ್ಯಾಲ್ಯೂ ಎಕ್ಸ್ ಆ್ಯಕ್ಸಿಸಲ್ಲಿ ಇಂಟು ಐ ಕ್ಯಾಪ್ ವಿಚ್ ಇಸ್ ಯೂನಿಟ್ ವೆಕ್ಟರ್ ಇನ್ ಎಕ್ಸ್ ಆ್ಯಕ್ಸಿಸ್. ಅದೇ ಥರ ವೈ ಇಂಟು ಜೆ ಕ್ಯಾಪ್ ಪ್ಲಸ್ ಝೆಡ್ ಇಂಟು ಕೆ ಕ್ಯಾಪ್. ಇದು ರೆಪ್ರೆಸೆಂಟೇಷನ್. ಸೊ ನಾನು ಡೈರೆಕ್ಟ್ ಒಂದು ಎಕ್ಸಾಂಪಲ್ ಜೊತೆಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಈಸಿ ಆಗುತ್ತೆ. ಸೊ ಎರಡು ವೆಕ್ಟರ್ಸನ್ನು ತಗೊಳ್ಳೋಣ. ಸೊ ಲೆಟ್ ಅಸ್ ಟೇಕ್ ವೆಕ್ಟರ್ ಎ ವಿಚ್ ಇಸ್ 3i ಕ್ಯಾಪ್ ಮೈನಸ್ 2j ಕ್ಯಾಪ್ ಪ್ಲಸ್ 4k ಕ್ಯಾಪ್. ಈಗ ನೋಡಿ, ಈಸಿ ನಂಬರ್ಸ್ ತಗೊಳ್ತಾ ಇದ್ದಾನೆ. ಬುದ್ಧಿವಂತನಲ್ಲ ನಾನು, ಹಂಗಾಗಿ ನೋಡಿ ಸಣ್ಣ ಸಣ್ಣ ನಂಬರ್ಸ್ ಮಲ್ಟಿಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ವೆಕ್ಟರ್ ಬಿ ಇನ್ನೂ ಚಿಕ್ಕ ತಗೊಳ್ಳೋಣವಾ? ಓಕೆ, ಐ ಕ್ಯಾಪ್ ಅಂತಲೇ ತಗೊಳ್ತೀನಿ, ಆಯಿತಾ? ಐ ಕ್ಯಾಪ್ ಪ್ಲಸ್, ಓಕೆ ಯಾವ್ದಾದ್ರು ಹೊಸ ನಂಬರ್ ಹೇಳಿ. ಹಾಂ, 5 ತಗೊಳ್ಳೋಣ. 5j ಕ್ಯಾಪ್ ಮೈನಸ್ 3k ಕ್ಯಾಪ್. ಓಕೆ, ಸೊ ಎರಡು ವೆಕ್ಟರ್ಸ್ ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಅಗೇನ್ ಆ ವಿಡಿಯೋ ನೋಡಿ, ಆಯಿತಾ? ರೆಪ್ರೆಸೆಂಟೇಷನ್ ಆಫ್ ವೆಕ್ಟರ್ಸ್ ಕ್ಲಿಯರಾಗಿ ಅರ್ಥ ಆಗುತ್ತೆ ಆ ಕಾನ್ಸೆಪ್ಟ್ ಆ ವಿಡಿಯೋನ ನೋಡಿದರೆ. ಈಗ ಈ ಎರಡು ವೆಕ್ಟರ್ಸನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ತುಂಬ ಸಿಂಪಲ್, ನಿಮ್ಗೆ ಗೊತ್ತಿದೆ. ಐ ಕ್ಯಾಪ್ ಅನ್ನೋದೊಂದು ಯೂನಿಟ್ ವೆಕ್ಟರ್ ಇನ್ ಎಕ್ಸ್ ಆ್ಯಕ್ಸಸ್, ಜೆ ಕ್ಯಾಪ್ ಅನ್ನೋದು ಯೂನಿಟ್ ವೆಕ್ಟರ್ ಇನ್ ವೈ ಆ್ಯಕ್ಸಸ್, ಕೆ ಕ್ಯಾಪ್ ಅನ್ನೋದು ಯೂನಿಟ್ ವೆಕ್ಟರ್ ಇನ್ ಝೆಡ್ ಆ್ಯಕ್ಸಸ್. ಸೊ ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ,
ಈ ಐ ಜೆ ಕೆ ಅನ್ನೋದು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇದೆಯಲ್ವಾ. ಸೊ ಥಿಂಕ್ ಮಾಡಿ, ಇದೊಂದು ಎಕ್ಸ್ ಆ್ಯಕ್ಸಿಸ್ ಇದೆ, ಇದು ವೈ ಆ್ಯಕ್ಸಿಸ್. ಸೊ ಎಕ್ಸ್ ತಗೊಳ್ಳೋಣ, ವೈ ತಗೊಳ್ಳೋಣ, ಆಮೇಲೆ ಝೆಡ್ ಹಿಂಗೆ ಬರುತ್ತೆ ಆಯಿತಾ, ಪರ್ಪೆಂಡಿಕ್ಯುಲರ್. ಇದು ಬೋರ್ಡಿಂದ ಹೊರಗೆ ಬರ್ತಾ ಇದೆ, ಅರ್ಥ ಆಗ್ತಿದೆಯಾ? ಈಗ ಎಕ್ಸ್ ಆ್ಯಕ್ಸಿಸಲ್ಲಿರೋ ವೆಕ್ಟರ್ ಮತ್ತು ವೈ ಆ್ಯಕ್ಸಿಸಲ್ಲಿರೋ ವೆಕ್ಟರ್ನ ವೆಕ್ಟರ್ ಪ್ರಾಡಕ್ಟ್ ತಗೊಂಡ್ರೆ ರೂಲ್ ಏನು ಹೇಳುತ್ತೆ, ಹೊಸ ವೆಕ್ಟರ್ ಅನ್ನೋದು ಈ ಎರಡೂ ವೆಕ್ಟರಿಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಸೊ ಎಕ್ಸ್ ಆ್ಯಕ್ಸಿಸಿಗೆ ಮತ್ತು ವೈ ಆ್ಯಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರೋದು ಯಾವುದು ಹೇಳಿ ನೋಡೋಣ? ಸಿಂಪಲ್, ಆಫ್ಕೋರ್ಸ್ ಝೆಡ್ ಆ್ಯಕ್ಸಿಸ್. ವೈ ಆ್ಯಕ್ಸಿಸ್ ಮತ್ತು ಝೆಡ್ ಆ್ಯಕ್ಸಿಸ್ ಪರ್ಪೆಂಡಿಕ್ಯುಲರ್ ಆಗಿರೋದು ಎಕ್ಸ್ ಆ್ಯಕ್ಸಿಸ್. ಸೊ ಈ ಒಂದು ಲಾಜಿಕನ್ನು ನೆನ್ಪಿಟ್ಕೊಳ್ಳಿ. ನೀವು ಎಕ್ಸ್ ಕ್ವಾಂಟಿಟಿ ಮತ್ತು ವೈ ಕ್ವಾಂಟಿಟಿನ ವೆಕ್ಟರ್ ಪ್ರಾಡಕ್ಟ್ ನೋಡ್ಬೇಕಾದ್ರೆ ಅದು ಝೆಡ್ ಆ್ಯಕ್ಸಿಸಲ್ಲಿರುತ್ತೆ. ಝೆಡ್ ಮತ್ತು ವೈನ ವೆಕ್ಟರ್ ಪ್ರಾಡಕ್ಟ್ ನೋಡ್ಬೇಕಾದ್ರೆ ಅದು ಎಕ್ಸ್ ಆ್ಯಕ್ಸಿಸಲ್ಲಿರುತ್ತೆ. ಅದೇ ಥರ ಎಕ್ಸ್ ಮತ್ತು ಝೆಡ್ನ ವೆಕ್ಟರ್ ಪ್ರಾಡಕ್ಟ್ ನೋಡ್ಬೇಕಾದ್ರೆ ಅದು ಯಾವ ಆ್ಯಕ್ಸಿಸಲ್ಲಿರುತ್ತೆ? ಕರೆಕ್ಟ್, ವೈ ಆ್ಯಕ್ಸಿಸಲ್ಲಿರುತ್ತೆ. ಸೊ ಇದೇ ಐಡಿಯಾನ ನಾವು ಯೂಸ್ ಮಾಡ್ತೀವಿ. ಸೊ ಈ ಐಡಿಯಾನ ಯೂಸ್ ಮಾಡಿ, ಓಕೆ, ಇಲ್ಲೊಂದು ಚಿಕ್ಕ ಪುಟ್ಟ ರೂಲ್ ಹೇಳ್ತೀನಿ. ಟ್ರಯಾಂಗಲ್ ಲಾ ಅಂತ ಎಸ್ಯೂಮ್ ಮಾಡೋಣ. ಈ ಟ್ರಯಾಂಗಲಲ್ಲಿ ನಾವು ಕ್ಲಾಕ್ ವೈಸ್ ಮೆಥಡನ್ನು ಅಪ್ಲೈ ಮಾಡೋಣ. ಸೊ ಈ ಟ್ರಯಾಂಗಲ್ನ ವರ್ಟೆಕ್ಸಲ್ಲಿ ನಾನು ಐ ಜೆ ಕೆ ಅಂತ ಬರಿತೀನಿ. ಓಕೆ, ತುಂಬ ಸಿಂಪಲ್. ಓಕೆ, ಈಗ ಹೆಂಗೆ ಮಾಡಬೇಕಂದ್ರೆ ನೋಡಿ, ಐ ಇಂಟು ಜೆ ಮಾಡಬೇಕಾದ್ರೆ ನೀವು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ? ಐ ಇಂಟು ಜೆಗೆ ಹಿಂಗೆ ಹೋಗ್ಬೇಕು, ಸರಿನಾ? ವಿಚ್ ಇಸ್ ಕ್ಲಾಕ್ ವೈಸ್. ಜೆ ಇಂಟು ಕೆ ಹೋಗ್ಬೇಕಾದ್ರು ಕ್ಲಾಕ್ ವೈಸ್, ಕೆ ಇಂಟು ಐ ಹೋಗ್ಬೇಕಾದ್ರು ಕ್ಲಾಕ್ ವೈಸ್. ಸೊ ಎಲ್ಲೆಲ್ಲಿ ನಾವು ಕ್ಲಾಕ್ ವೈಸ್ ಹೋಗ್ತೀವಿ ಅಲ್ಲೆಲ್ಲ ನಾವು ಪಾಸಿಟಿವ್ ಅಂತ ತಗೊಳ್ಬೇಕು. ಎಲ್ಲೆಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತೀವಿ ಟ್ರಯಾಂಗಲಲ್ಲಿ ಅಲ್ಲೆಲ್ಲ ನೆಗೆಟಿವ್ ಅಂತ ತಗೊಳ್ಬೇಕು. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಇಮ್ಯಾಜಿನ್ ಮಾಡಿ, ಕೆ ಇಂಟು ಜೆ ಏನಾಗುತ್ತೆ ನೋಡಿ, ಕೆ ಇಂದ ಸ್ಟಾರ್ಟ್ ಮಾಡಿ ಜೆಗೆ ಹೋಗಬೇಕು, ನೋಡಿ ಉಲ್ಟಾ ಹೋದ್ವಿ. ಜೆ ಇಂದ ಐಗೆ ಹೋಗಬೇಕು, ವಾಪಸ್ ಉಲ್ಟಾ ಹೋದ್ವಿ. ಸೊ ಎಲ್ಲೆಲ್ಲಿ ನಾವು ಉಲ್ಟಾ ಹೋಗ್ತೀವೋ ಅಲ್ಲಿ ನೆಗೆಟಿವ್, ಎಲ್ಲೆಲ್ಲಿ ಕ್ಲಾಕ್ ವೈಸ್ ಹೋಗ್ತೀವೋ ಅಲ್ಲಿ ಪಾಸಿಟಿವ್. ಸೊ ಸಿಂಪಲ್ಲಾಗಿ ನೋಡಿ, ಐ ಕ್ರಾಸ್ ಜೆ, ಸ್ವಲ್ಪ ದೊಡ್ಡದಾಗಿ ಬರೀತೀನಿ, ಐ ಕ್ರಾಸ್ ಜೆ ಏನಾಗುತ್ತೆ ಹೇಳಿ? ಓಕೆ, ಕ್ಲಾಕ್ ವೈಸ್ ಹೋಗ್ಬೇಕಾ ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ಬೇಕಾ? ಐಯಿಂದ ಜೆಗೆ ನೋಡಿ ಕ್ಲಾಕ್ ವೈಸ್ ಹೋಗಬೇಕು. ಸೊ ಕ್ಲಾಕ್ ವೈಸ್ ಹೋಗೋದ್ರಿಂದ ಪ್ಲಸ್ ಅಂತ ತಗೊಳ್ಬೇಕು, ಅದನ್ನು ಬರೀ ಅವಶ್ಯಕತೆ ಇಲ್ಲ. ಸೊ ಐ ಮತ್ತು ಜೆ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್, ಫೈನಲಿ ಬರೋದು ಮಲ್ಟಿಪ್ಲೈ ಮಾಡಿದಾಗ ಝೆಡ್ ಆ್ಯಕ್ಸಿಸ್ ವಿಚ್ ಇಸ್ ಕೆ ವೆಕ್ಟರ್. ಸಿಂಪಲ್. ಜೆ ಕ್ರಾಸ್ ಐ ಏನಾಗುತ್ತೆ ನೋಡಿ, ಜೆ ಕ್ರಾಸ್ ಐ, ಜೆ ಕ್ರಾಸ್ ಐ ಎಲ್ಲಿಂದ? ಜೆಯಿಂದ ಸ್ಟಾರ್ಟ್ ಮಾಡಬೇಕು, ಐಗೆ ಹೋಗಬೇಕು, ಉಲ್ಟಾ ಹೋಗಬೇಕು. ಉಲ್ಟಾ ಹೋಗೋದಂದರೆ ಗೊತ್ತಿದೆ ನಿಮಗೆ, ಆ್ಯಂಟಿ ಕ್ಲಾಕ್ ವೈಸ್ ಮೈನಸ್ ಅಂತ ಬರೀಬೇಕು, ಕೆ ಕ್ಯಾಪ್. ಸಿಂಪಲ್. ಈಗ ನೋಡಿ, ಬುದ್ಧಿವಂತರು ನೀವೀಗ ಯಾವುದೇ ಕಾಂಬಿನೇಷನನ್ನು ತಗೊಳ್ಳಿ, ಸಿಂಪಲ್, ಎನಿ ಕಾಂಬಿನೇಷನ್. ಓಕೆ, ರ್ಯಾಂಡಮ್ ಕೆ ಕ್ರಾಸ್ ಐ ಹೇಳಿ ಬುದ್ಧಿವಂತರು. ಅಷ್ಟೊತ್ತಿಗೆ ಆಲ್ರೆಡಿ ಆನ್ಸರ್ ಮಾಡಿರ್ತೀರ ಗೊತ್ತು ನನಗೆ. ಓಕೆ, ಕೆ ಇಂದ ಐಗೆ ಹೋಗಬೇಕು, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ಕೆ ಇಂದ ಐ ಆ್ಯಂಟಿ ಕ್ಲಾಕ್ ವೈಸ್ ಅಲ್ವಾ? ಕ್ಲಾಕ್ ವೈಸಾ? ಕೆ ಇಂದ ಐ, ಸರಿ ಕ್ಲಾಕ್ ವೈಸ್ ಅಲ್ವಾ? ಸೊ ಕೆ ಇಂದ ಐಗೆ ಹೋಗಬೇಕಾದ್ರೆ ಕ್ಲಾಕ್ ವೈಸ್ ಹೋಗ್ತಾ ಇದ್ದೀವಿ, ಹಾಗಾಗಿ ಪ್ಲಸ್ ಜೆ ಕ್ಯಾಪ್ ಅಂತ ಬರೀಬೇಕು. ಅದೇ ಐ ಕ್ರಾಸ್ ಕೆ ಏನಾಗುತ್ತೆ ನೋಡಿ, ಐ ಇಂದ ಕೆ ಉಲ್ಟಾ ಬರಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಬರಬೇಕು, ವಿಚ್ ಇಸ್ ಮೈನಸ್ ಜೆ ಕ್ಯಾಪ್. ಸೊ ಈ ರೂಲನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇನ್ನೊಂದು ತುಂಬ ಜನರಿಗೆ ಡೌಟ್, ಸರ್ ಐ ಕ್ಯಾಪ್ ಐ ಏನಾಗ್ಬೋದು ಸರ್? ಐ ಕ್ರಾಸ್ ಐ ಏನಾಗುತ್ತೆ ಹೇಳಿ, ನೀವು ಹೇಳಿ. ರೂಲನ್ನು ಅಪ್ಲೈ ಮಾಡೋಣ. ವಾಟ್ ಇಟ್ ಸೇಸ್? ಮ್ಯಾಗ್ನಿಟ್ಯೂಡ್ ಆಫ್ ಫಸ್ಟ್ ವೆಕ್ಟರ್ ವಿಚ್ ಇಸ್ 1, ಇದೆಲ್ಲ ಯೂನಿಟ್ ವೆಕ್ಟರ್ಗಳಲ್ಲ, ಇನ್ನೊಂದು ವೆಕ್ಟರ್ ಅದು, ಇನ್ನೊಂದು ಐನೇ ಅಲ್ವಾ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ಸೆಕೆಂಡ್ ವೆಕ್ಟರ್ 1 ಇಂಟು ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ದೆಮ್. ಸೊ ಸೈನ್ ಎಕ್ಸ್ ಆ್ಯಕ್ಸಿಸ್ ಮತ್ತು ಎಕ್ಸ್ ಆ್ಯಕ್ಸಿಸ್ ಮಧ್ಯೆ ಎಷ್ಟು ಆ್ಯಂಗಲ್? 0. ಹಾಗಾಗಿ ನೋಡಿ ಸೈನ್ 0. ಸೊ ಸೈನ್ 0 ಇಸ್ 0. 0 ಇಂಟು ಎನಿಥಿಂಗ್ ಇಸ್ 0. ಹಾಗಾಗಿ ನೋಡಿ, ಐ ಕ್ರಾಸ್ ಐ 0 ಆಗುತ್ತೆ, ಜೆ ಕ್ರಾಸ್ ಜೆನು 0 ಆಗುತ್ತೆ, ಕೆ ಕ್ರಾಸ್ ಕೆನು 0 ಆಗುತ್ತೆ. ಬಟ್ ಅದೇ ಸ್ಕೇಲಾರ್ ಪ್ರಾಡಕ್ಟಲ್ಲಿ ಐ ಡಾಟ್ ಐ 1 ಆಗಿತ್ತು, ಜೆ ಡಾಟ್ ಜೆ 1 ಆಗಿತ್ತು, ಕೆ ಡಾಟ್ ಕೆ 1 ಆಗಿತ್ತು. ಬಟ್ ಇಲ್ಲಿ ಸ್ವಲ್ಪ ಸ್ಲೈಟಾಗಿ ಚೇಂಜ್ ಆಗುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಇನ್ನು ಚೈಲ್ಡ್ಸ್ ಪ್ಲೇ ಅಂತೀವಲ್ಲ, ಮಕ್ಕಳಾಟ ಇನ್ನು ಉಳಿದಿದ್ದಾಯ್ತಾ, ಈಸಿ. 2 ವೆಕ್ಟರನ್ನು ಆರಾಮಾಗಿ ಮಲ್ಟಿಪ್ಲೈ ಮಾಡ್ಬೋದು. ಸೊ ಓಕೆ, ಇದನ್ನು ನೆನಪಿರಲಿ, ಇದಿಲ್ಲೇ ಇರಲಿ. ಇದಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಐ ಜೆ ಕೆ. ಓಕೆ, ಇದು ನಮ್ಮ ಕ್ಲಾಕ್ ವೈಸ್ ಟ್ರಯಾಂಗಲ್.
ಎಸ್. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಎ ಕ್ರಾಸ್ ಬಿ ನೋಡ್ಬೇಕು ನಮಗೆ. ಎ ಕ್ರಾಸ್ ಬಿ. ಸೊ ಫಸ್ಟಿಗೆ ನಾವು ಏನು ಮಾಡಬೇಕಂದ್ರೆ ವೆಕ್ಟರ್ ಎನ ಫಸ್ಟ್ ಬರೀಬೇಕು, ಬಿ ಕ್ರಾಸ್ ಎಲ್ಲಿ ವೆಕ್ಟರ್ ಬಿನ ಫಸ್ಟ್ ಬರ್ಕೊಳ್ಬೇಕು. ಇಷ್ಟೇ, ತುಂಬ ಸಿಂಪಲ್. ಸೊ ಫಸ್ಟ್ ವೆಕ್ಟರ್ ಏನೋ ಬರ್ಕೊಳ್ಳೋಣ. 3i - 2j + 4k. ಸೊ ವೆಕ್ಟರ್ ಎ ಆಯಿತು. ಇದಕ್ಕೆ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? ಕ್ರಾಸ್ ಪ್ರಾಡಕ್ಟ್ ವಿತ್ ಬಿ ವಿಚ್ ಇಸ್ i + 5j - 3k. ಆಯಿತು, ಒಂದು ಸ್ಟೆಪ್ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು? ಸಿಂಪಲ್ ಮಲ್ಟಿಪ್ಲಿಕೇಶನ್. ಇಲ್ಲಿನ ಪ್ರತಿಯೊಂದು ಟರ್ಮನ್ನು ಇಲ್ಲಿನ ಇನ್ನೊಂದು ಟರ್ಮಿಗೆ ಮಲ್ಟಿಪ್ಲೈ ಮಾಡ್ತಾನೆ ಹೋಗೋದು. ಸೊ ಲೆಟ್ ಸ್ಟಾರ್ಟ್. 3i ಇಂದ ಸ್ಟಾರ್ಟ್ ಮಾಡೋಣ. ಸೊ 3i ಇಂದ iಗೆ ಮಲ್ಟಿಪ್ಲೈ ಮಾಡಬೇಕು ಫಸ್ಟ್. ಇದು ಮಾಡೋ ಅವಶ್ಯಕತೆ ಇದೆಯಾ? ಫಸ್ಟ್ ಥಿಂಕ್ ಮಾಡೋಣ, ಆಯಿತಾ? 3i × i. ಸೊ ಇಲ್ಲಿ 1i ಅಂತ ಅರ್ಥ ಇದು. 3 × 1 3 ಆಯಿತು. ನಂಬರ್ಸ್ ಈಸಿ ಮಲ್ಟಿಪ್ಲೈ ಮಾಡೋದು. ಆಮೇಲೆ ಬರುತ್ತೆ i × i. i × i ಎಷ್ಟು? 0. ಸೊ ಹಂಗಾಗಿ ಬರೆಯೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಬರುತ್ತೆ 3i × 5j. ಸರಿನಾ? ಓ ಇದು. ಸೊ 3 × 5 ಫಸ್ಟ್ ನಂಬರ್ಸ್ ಮಲ್ಟಿಪ್ಲೈ ಮಾಡೋಣ. 3 × 5 ಇಸ್ 15. ಓಕೆ. i × j ಟ್ರಯಾಂಗಲ್ ನೋಡಿ. i × j ಏನಾಗುತ್ತೆ? i ಇಂದ jಗೆ ಕ್ಲಾಕ್ ವೈಸ್ ಹೋಗಬೇಕು. ಸೊ i × j ಇಸ್ k. ಸಿಂಪಲ್, ಮುಗೀತು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಬರೋಣ. 3 × -3 ಎಷ್ಟಾಯಿತು? ಫಸ್ಟಿಗೆ ನಂಬರ್ ಬರ್ಕೊಳ್ಳಿ, -9 ಮ್ಯಾಗ್ನಿಟ್ಯೂಡ್ ಆಯಿತು. ನೆಕ್ಸ್ಟ್ ಬರುತ್ತೆ ಡೈರೆಕ್ಷನ್. i × k. i × k ಏನಾಗುತ್ತೆ ನೋಡಿ. i × k ಉಲ್ಟಾ ಬಂದಿವಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಬಂದಿವಲ್ಲ. ಸೊ i × k ಇಸ್ -j. ಇಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಓಕೆ, -j. ಹಾಗಾಗಿ ನೋಡಿ, ಆಲ್ರೆಡಿ ಒಂದು ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯಿತು. ಇಲ್ಲೊಂದು j ಬಂತು. ತುಂಬ ಈಸಿ ಆಯಿತು, ಒಂದಾಯಿತು. ಇಲ್ಲಿಂದ ಸ್ಟಾರ್ಟ್ ಮಾಡೋದು ಈಗ. ಫಸ್ಟ್ ಈಗ 2 ಇಂದ ಇದು ಆಯಿತಾ? -2j × i. ಸೊ -2 × 1 ಇಸ್ -2. ಫಸ್ಟ್ ಮ್ಯಾಗ್ನಿಟ್ಯೂಡ್ ಬರ್ಕೊಂಡೆ. ಈಗ j × i ಪುನಃ ನಿಮಗೆ ಬಿಡ್ತೀನಿ. j × i ನೋಡಿ, j × i ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದ್ದೀವಿ. ಸೊ j × i ಇಸ್ -k. ಸೊ ಮೈನಸ್ ಇಂಟು ಮೈನಸ್ ಏನಾಯಿತು? ಪುನಃ ಪ್ಲಸ್ ಆಯಿತು. ಇಲ್ಲೊಂದು k ಬರೆಯೋದು. ನೆಕ್ಸ್ಟು j ಇಂಟು ದಿಸ್ -2 × 5. ಓಕೆ, ಬಟ್ j × j ಏನಾಗುತ್ತೆ ಹೇಳಿ? j × j 0. ಸೊ ಬರೆಯೋ ಅವಶ್ಯಕತೆ ಇಲ್ಲ. ಸೀದಾ ನೆಕ್ಸ್ಟ್ ಟರ್ಮಿಗೆ ಹೋಗೋಣ. ದಿಸ್ ಇಂಟು ದಿಸ್ -2 × -3 ಎಷ್ಟಾಯಿತು? +6 ಆಯಿತು. ಆಮೇಲೆ j × k ನೋಡಿ, j × k ಹೆಂಗೆ ಹೋಗ್ತಾ ಇದ್ದೀವಿ? ಕ್ಲಾಕ್ ವೈಸ್ ಹೋಗ್ತಾ ಇದ್ದೀವಿ. ಹಾಗಾಗಿ i ಕ್ಯಾಪ್. ಇನ್ನೊಂದು ಲಾಸ್ಟ್ ಟರ್ಮ್ ಉಳಿದಿದೆ 4. ಸರಿನಾ? ಸೊ 4k ಕ್ಯಾಪ್ × i. ಸೊ ಫಸ್ಟ್ ನಂಬರ್ ಬರ್ಕೊಳ್ಳೋಣ. 4 × 1 ಮ್ಯಾಗ್ನಿಟ್ಯೂಡ್. 4 × 1 ಇಸ್ 4. ಆಮೇಲೆ k × i ನೋಡಿ, k × i. k × i ಇಸ್ ಅಗೇನ್ ಕ್ಲಾಕ್ ವೈಸ್. ಹಾಗಾಗಿ j ಕ್ಯಾಪ್ +j ಕ್ಯಾಪ್ ಆಗುತ್ತೆ. ಅದೇ ಥರ -2 ಇಂಟು ಇದು 4 × 5 ವಿಚ್ ಇಸ್ 20. ಆಮೇಲೆ k × j ನೋಡಿ, k × j ಏನಾಯಿತು? k × j ಇಸ್ -i. ಸರಿನಾ? ಉಲ್ಟಾ ಬಂದಿವಲ್ಲ, ಹಾಗಾಗಿ ನೋಡಿ -i ಕ್ಯಾಪ್. ಇನ್ನು ಲಾಸ್ಟಿಗೆ k × k ವಿಚ್ ಇಸ್ 0 ಗೊತ್ತಿದೆ ನಿಮಗೆ, ಹಾಗಾಗಿ ಬರೆಯೋ ಅವಶ್ಯಕತೆ ಇಲ್ಲ. ಈಗ ವೆರಿ ಸಿಂಪಲ್. i ವೆಕ್ಟರ್ಸ್ ಎಲ್ಲೆಲ್ಲ ಇದೆ ನೋಡೋಣ, ಆಯಿತಾ? i ವೆಕ್ಟರ್ಸ್ ಅಂದರೆ ಏನು? ಎಕ್ಸ್ ಆ್ಯಕ್ಸಿಸ್ ಮೇಲೆ ಇರುವಂಥ ವೆಕ್ಟರ್ಸ್. ಇದು 6 ಟೈಮ್ಸ್ ಆಫ್ ಯೂನಿಟ್ ವೆಕ್ಟರ್. ಎಕ್ಸ್ ಆ್ಯಕ್ಸಿಸ್ ಮೇಲೆ 1 ಸೆಂಟಿಮೀಟರ್ ಯೂನಿಟ್ ವೆಕ್ಟರ್ ಅಂತಾದರೆ 6 ಸೆಂಟಿಮೀಟರ್ಸ್ ಎಕ್ಸ್ ಆ್ಯಕ್ಸಿಸ್ ಮೇಲೆ ಅಂತ ಅರ್ಥ. ಇದು -20 ಎಕ್ಸ್ ಆ್ಯಕ್ಸಿಸ್ ಮೇಲೆ. ಸೊ ಒಂದು 6 ಸೆಂಟಿಮೀಟರ್ ಇದೆ, ಇನ್ನೊಂದು -20 ಸೆಂಟಿಮೀಟರ್ ಇದೆ ಅಂದರೆ ಲಾಸ್ಟಿಗೆ ಬರೋ ವೆಕ್ಟರ್ ಎಲ್ಲಿ ಬರುತ್ತೆ? ಸೊ ಇದೆರಡನ್ನು ನಾವು ಸಿಂಪಲ್ ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದರೆ ಆಯಿತು. ಸೊ ನೋಡಿ, -2 ಇದು i ಅಲ್ಲ, ಸಾರಿ, ಇದು 6 ಆ್ಯಂಡ್ -20 ಗೊತ್ತಿದೆ ನಿಮಗೆ. 6 ಆ್ಯಂಡ್ -20 ಇಸ್ -14 i ಕ್ಯಾಪ್. ಮುಗೀತು. ಅದೇ ಥರ j ವೆಕ್ಟರ್ಸನ್ನು ಕಂಬೈನ್ ಮಾಡೋಣ. 9 ಆ್ಯಂಡ್ 4 ಎರಡು ಪ್ಲಸ್ ಇದೆ. ಸೊ ಹಾಗಾಗಿ 13 j ಕ್ಯಾಪ್. ಆ್ಯಂಡ್ ಫೈನಲಿ 15 ಆ್ಯಂಡ್ 2 ವಿಚ್ ಇಸ್ 17 k ಕ್ಯಾಪ್. ನೋಡಿ, ಇದು ಹೊಸ ವೆಕ್ಟರ್ a × b. ಮುಗೀತು. ಅರ್ಥ ಆಯ್ತಾ? ಇಷ್ಟೇ ಆಯಿತಾ? ಮತ್ತೇನಿಲ್ಲ. ಸೊ ಈಗ ನಿಮ್ಗೆ ಹೋಮ್ವರ್ಕ್ ಬರ್ಕೊಳ್ಳಿ. ಹೋಮ್ವರ್ಕ್ b × a ನೀವೇ ಮಾಡಬೇಕು, ಇದೇ ನಂಬರ್ಸ್ ಇಟ್ಕೊಂಡು b × a.
ಆ್ಯಂಡ್ ಫೈನಲಿ ಈ ಹೊಸ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಎಷ್ಟು ಮರ್ತೋಗಿದ್ದರೆ ವಾಪಸ್ ಕಲಿಬೇಕಾಯ್ತಾ. ಒಂದು ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ನೋಡ್ದಂಗೆ, ಈಗ ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ನೋಡ್ದಂಗೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಮ್ ಈಸ್ ಗಿವನ್ ಆ್ಯಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಅದನ್ನೇ ಇಲ್ಲಿ ಅಪ್ಲೈ ಮಾಡಿದರೆ ಮುಗಿದೋಯ್ತಲ್ವ. ಸೊ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಈಸ್ ಎಕ್ಸ್ ಪೊಸಿಷನಲ್ಲಿ ಏನಿದೆ -14 ಹೋಲ್ ಸ್ಕ್ವೇರ್, ನೆಕ್ಸ್ಟ್ ವೈಯಲ್ಲಿ 13 ಹೋಲ್ ಸ್ಕ್ವೇರ್, ಫೈನಲಿ ಜೆಯಲ್ಲಿ 17 ಹೋಲ್ ಸ್ಕ್ವೇರ್. ಎಷ್ಟು ಬರುತ್ತೆ ಆನ್ಸರನ್ನು ನೀವೇ ಹೇಳ್ಬೇಕಾಯ್ತಾ, ನಾನು ಹೇಳಲ್ಲ. ಓಕೆ, ಸೊ ಇದಿಷ್ಟು ಗ್ರಾಫಿಕಲ್ ಮೆಥಡ್, ಗ್ರಾಫಿಕಲ್ ಅಲ್ಲ, ಇದು ಮ್ಯಾಥಮೆಟಿಕಲ್ ಮೆಥಡ್. ಸೊ ತುಂಬ ಈಸಿ ಕಾನ್ಸೆಪ್ಟ್ ಇದು, ಇಷ್ಟೇ ವೆಕ್ಟರ್ ಮಲ್ಟಿಪ್ಲಿಕೇಶನ್. ಇನ್ನೊಂದೇನಪ್ಪ ಅಂದರೆ ಇದಕ್ಕಿಂತ ಈಸಿ ಮೆಥಡ್ ಇದಾಯ್ತಾ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೀಗೆಲ್ಲ ನಾವು ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸೊ ಇದಕ್ಕೆ ಸಾಲ್ವ್ ಮಾಡೋಕ್ಕೊಂದು ಡಿಟರ್ಮಿನೆಂಟ್ ಮೆಥಡ್ ಅಂತಿದೆ, ವಿಚ್ ಐ ವಿಲ್ ಕವರ್ ಇನ್ ದ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಯಾಕಂದರೆ ವೆಕ್ಟರ್ಸ್ ಇನ್ನೂ ಮುಗ್ದಿಲ್ಲ ಆಯಿತಾ. ವೆಕ್ಟರ್ಸ್ ಬಗ್ದಷ್ಟು ಕಲಿಯೋಕ್ಕಿರುತ್ತೆ. ಯಾಕೆ ವೆಕ್ಟರ್ಸ್ ಮೇಲೆ ಇಷ್ಟು ಸ್ಟ್ರೆಸ್ ಮಾಡ್ತಿದ್ದೀನಂದರೆ, ಇದು ಇನಿಷಿಯಲ್ ಟಾಪಿಕ್. ನೀವು ಇದನ್ನು ಸರಿ ಮಾಡಿಕೊಂಡ್ರೆ ನಂತರ ನೀವು ಫಿಸಿಕ್ಸಲ್ಲಿ ಕಲಿಯೋ ಎಲ್ಲ ಟಾಪಿಕ್ ಈಸಿ ಆಗುತ್ತೆ. ಯಾಕಂದರೆ ಫಿಸಿಕ್ಸಲ್ಲಿ ಇರೋದೇ ವೆಕ್ಟರ್ಸ್, ಬರೀ ವೆಕ್ಟರ್ಸ್ ಆಯಿತಾ. ಫೋರ್ಸು, ಆ್ಯಕ್ಸಲರೇಷನ್ನು, ಮೊಮೆಂಟಮ್ಮು ಎಲ್ಲ ವೆಕ್ಟರ್ಗಳು. ಆಮೇಲೆ ಟಾರ್ಕ್ ಬರುತ್ತೆ. ಸೆಕೆಂಡ್ ಇಯರಲ್ಲಂತೂ ಇಲೆಕ್ಟ್ರಿಕ್ ಫೀಲ್ಡು, ಮ್ಯಾಗ್ನೆಟಿಕ್ ಫೀಲ್ಡು, ಇದೆಲ್ಲ ವೆಕ್ಟರ್ಗಳು. ಸೊ ವೆಕ್ಟರ್ ಏನಂತ ಗೊತ್ತಿಲ್ಲ ಅಂದರೆ ಇದ್ರ ಮೇಲೆ ಹೆಂಗೆ ವರ್ಕೌಟ್ ಮಾಡ್ತೀರಿ ಹೇಳಿ. ಸೊ ಹಂಗಾಗಿ ವೆಕ್ಟರ್ಸ್ ಕಲಿಯೋದು ತುಂಬ ಇಂಪಾರ್ಟೆಂಟ್. ಇನ್ನೂ ಟಾಪಿಕ್ಸ್ ಇದೆ ವೆಕ್ಟರ್ಸ್ ಮೇಲೆ. ಒಂದು ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಹೌ ಟು ಸಾಲ್ವ್ ವೆಕ್ಟರ್ಸ್ ವಿತ್ ಡಿಟರ್ಮಿನೆಂಟ್ ಮೆಥಡ್ ಆಯಿತಾ. ತುಂಬ ಈಸಿ ಮೆಥಡ್ ಅದು. ಕಾಂಪಿಟೇಟಿವ್ ಎಕ್ಸಾಮಿಗಂತೂ ಹೀಗೆ ಚಿಟ್ಕಿ ಹೊಡೆದ್ರಲ್ಲಿ ಸಾಲ್ವ್ ಆಗುತ್ತೆ. ಆಮೇಲೆ ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್. ನೀವು ಫಿಸಿಕ್ಸಲ್ಲಿ ಈ ಫ್ರೀ ಬಾಡಿ ಡಯಾಗ್ರಾಮ್ ಎಲ್ಲ ಬರೀತೀರಾ ಅಂದರೆ ವೆಕ್ಟರ್ಸನ್ನು ರಿಸಾಲ್ವ್ ಮಾಡೋದು ಹೆಂಗಂದು ಗೊತ್ತಿರಲೇಬೇಕು ಆಯಿತಾ. ಇಲ್ಲ ಅಂದರೆ ಇದೆಲ್ಲ ಮರ್ತುಬೇಡಿ. JEE CET ಅದಕ್ಕೆಲ್ಲ ಈ ಅಪ್ಲಿಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ವೆಕ್ಟರ್ಸನ್ನು ರಿಸಾಲ್ವ್ ಮಾಡೋದು ಹೇಗೆ ಅದನ್ನು ಕಲಿಸ್ಕೊಡ್ತೀನಿ. ಆಮೇಲೆ ಕೆಲವು ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಇಷ್ಟು ದಿನ ಎಕ್ಸಾಮ್ಸಲ್ಲೆಲ್ಲ ಇದ್ರ ಮೇಲೆಲ್ಲ ಯಾವ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದಿದೆ, ಸೊ ಅದನ್ನು ಸಾಲ್ವ್ ಮಾಡೋಣ. ಇನ್ನೊಂದು ಡೌಟ್ ಬರುತ್ತೆ, ಈಗ ಸರ್ ಫಿಸಿಕ್ಸ್ ಮಾತ್ರ ನಾನು ನಿಮ್ಮ ಚಾನಲಲ್ಲೇ ಇಲ್ಲ, ಕೆಮಿಸ್ಟ್ರಿ ಮ್ಯಾಥ್ಸು ಇರುತ್ತೆ. ಒಂದು ಟಾಪಿಕ್ ಕಂಪ್ಲೀಟ್ ಮಾಡ್ತೀನಿ ಸೈಡ್ ಬೈ ಸೈಡ್. ಓಕೆ, ಈಗ ಮ್ಯಾಥ್ಸು ಸ್ಟಾರ್ಟ್ ಮಾಡೋಣ ಆಯಿತಾ. ಮ್ಯಾಥ್ಸ್ ನನ್ನ ಪ್ರಕಾರ ವಿಲ್ ಸ್ಟಾರ್ಟ್ ವಿತ್ ಟ್ರಿಗ್ನೋಮೆಟ್ರಿ. ಸಖತ್ತು ಟಾಪಿಕ್ ಅದು ಟ್ರಿಗ್ನೋಮೆಟ್ರಿ ಆಯಿತಾ. ಸೊ ಟ್ರಿಗ್ನೋಮೆಟ್ರಿಯಿಂದಲೇ ಸ್ಟಾರ್ಟ್ ಮಾಡೋಣ, ಗ್ರ್ಯಾಂಡ್ ಓಪನಿಂಗ್ ಮಾಡೋಣ ಮ್ಯಾಥ್ಸ್ ಇದು. ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಸೊ ವೆಯ್ಟ್ ಮಾಡಿ, ನೆಕ್ಸ್ಟ್ ವೀಡಿಯೋಸ್ ಫಾಸ್ಟಾಗಿ ಬರುತ್ತೆ ಇನ್ನು. ಯಾಕಂದರೆ ತುಂಬ ಗ್ಯಾಪ್ ಕೊಟ್ಟಿದ್ದೀನಿ ಗೊತ್ತು ನಿಮಗೆ, ಬಟ್ ಇನ್ನು ಮುಂದೆ ಗ್ಯಾಪ್ ಕಡಿಮೆ ಇರುತ್ತೆ, ಬೇಗ ಬರುತ್ತೆ ವೀಡಿಯೋಸ್. ನಿಮಗೂ ಬೇಗ ಕಲಿಯೋಕ್ಕೆ ಸಿಗುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಕಲೀರಿ, ವೀಡಿಯೋಸ್ ನೋಡಿ. ಇಷ್ಟ ಆದರೆ ನಂದು ಒಂದೇ ರಿಕ್ವೆಸ್ಟ್ ಪ್ರತಿ ಸಲ ಏನಂದರೆ ವೀಡಿಯೋನ ಶೇರ್ ಮಾಡಿ ಅಂತ ಅಷ್ಟೇ. ನಿಮ್ಮ ಕ್ಲೋಸ್ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರು ಸ್ವಲ್ಪ ಕಲೀಲಿ. ಎಲ್ಲಾದರೂ JEE ಕ್ಲಿಯರ್ ಆದರೆ ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟು ಕ್ಲಿಯರಾಗಿ ಒಂದೇ ಕಾಲೇಜಿಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಅಷ್ಟೇ ಆಯಿತಾ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. JEE ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸೊ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಜೊತೆ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.